ಕೊನೆ ವಿಡಿಯೋನಲ್ಲಿ ನಾನೊಂದು ಕಮೆಂಟ್ ಓದ್ದೆ, ನಿಮ್ಮ ಹತ್ರ ದುಡ್ಡಿದೆ ಅದಕ್ಕೋಸ್ಕರ ಈ ಕಾಯಿಲೆಯಿಂದ ಆಚೆ ಬಂದ್ರಿ, ಇಲ್ಲ ಅಂದಿದ್ರೆ ರಾಮ್ ರಾಮ್ ಅಂತ. ಅದಕ್ಕೆ ಒಂದ್ ಮಾತು ಹೇಳಲೇಬೇಕಿತ್ತು ಈ ತರ ಆಲೋಚನೆ ಮಾಡೋರ್ಗೆ. ನನ್ನ ಪೂರ್ತಿ ಟ್ರೀಟ್ಮೆಂಟ್ ಆಗಿದ್ದು ಕಿಮೋಥೆರಪಿ ಮತ್ತೆ ರೇಡಿಯೇಷನ್ ಆಗಿದ್ದು ಕಿದ್ವಾಯಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಹೌದು, ದುಡ್ಡಿದ್ರೇನೆ ಈ ಕಾಯಿಲೆನ ಫೈಟ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಟ್ರೀಟ್ಮೆಂಟ್ ನ ನಾವು ಕೂಡ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಅಫೋರ್ಡ್ ಮಾಡುವಂತ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ. ಆದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ನನ್ಗೆ ಯಾವುದೇ ರೀತಿಯಾದ ಡೌಟ್ ಇರ್ಲಿಲ್ಲ. ಎಲ್ಲದಕ್ಕಿಂತ ಮುಖ್ಯ ಆಗೋದು ಗವರ್ಮೆಂಟ್ ಆರ್ ಪ್ರೈವೇಟ್ ಹಾಸ್ಪಿಟಲ್ ದುಡ್ಡಿದೆನಾ ದುಡ್ಡಿಲ್ಲ ಅನ್ನೋದಲ್ಲ. ನನ್ನೊಂದು ಪ್ರಶ್ನೆ ಇದೆ, ದುಡ್ಡಿರೋರು ಎಲ್ಲರೂ ಬದುಕಿದಾರ, ಬಡವರೆಲ್ಲ ದುಡ್ಡಿಲ್ದೇನೆ ಸತ್ತೋಗಿದಾರ? ಇಲ್ಲಿ ಮ್ಯಾಟರ್ ಆಗೋದು ಒಂದೇನೆ, ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇತ್ತು ಅನ್ನೋದು. ಮತ್ತೆ ಇನ್ನು ಕೆಲವರು ಇರ್ತಾರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದ್ರೂ ಕೂಡ ಫೈಟ್ ಮಾಡ್ತೀನಿ ಅನ್ನೋ ಯಾವುದೇ ರೀತಿ ನಂಬಿಕೆನೇ ಇಲ್ಲದೆ ತಾವು ಸೋತ್ಬಿಟ್ಟು ಕ್ಯಾನ್ಸರ್ನ ಗೆಲ್ಲಿಸ್ತಾರೆ. ಸಾಕಷ್ಟು ಜನ ಒಂದು ವಿಚಾರನ ಮರೀತಿದ್ದಾರೆ, ನಮ್ಮ ದೇಹಕ್ಕೆ ನಾವೇ ಬಾಸ್ ಮತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ. 28ರಿಂದ 36 ಟ್ರಿಲಿಯನ್ ಹೆಲ್ದಿ ಸೆಲ್ಸ್ಗಳು ನಮ್ಮ ದೇಹದಲ್ಲಿದೆ. ಹೌದು, ಡಾಕ್ಟರ್ಸ್ ಅಂಡ್ ಮೆಡಿಸಿನ್ಸ್ ಗಳ ಅವಶ್ಯಕತೆ ಖಂಡಿತ ಇದೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯ ಆಗೋದು ನಮ್ಮ ದೇಹಕ್ಕೆ ನಮ್ಮ ಸಪೋರ್ಟ್. ಪ್ರತಿಯೊಬ್ಬ ಮನುಷ್ಯನೊಳಗೂ ಸೆಲ್ಫ್ ಹೀಲಿಂಗ್ ಪವರ್ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ನಂಬಿ. ಈ ಹಿಂದಿನ ವಿಡಿಯೋಗೆ ಯಾರೆಲ್ಲ ಪ್ರೀತಿ ತೋರಿಸಿದ್ದೀರಾ ಎಲ್ರಿಗೂ ಧನ್ಯವಾದಗಳು.